ಚಿನ್ನ ಬೆಳ್ಳಿ ದರ ಕ್ರಾಶ್. ಅಮೆರಿಕನ್ ಇನ್ವೆಸ್ಟರ್ ಮೈಕಲ್ ಬರಿ ವಾರ್ನಿಂಗ್. ಅಮೆರಿಕನ್ ಇನ್ವೆಸ್ಟರ್ ಮೈಕಲ್ ಬರಿ ವಾರ್ನಿಂಗ್. ಬೆಳ್ಳಿ ದರ ಪತನಕ್ಕೂ ಬಿಟ್ಕಾಯಿನ್ ಪತನಕ್ಕೂ ಲಿಂಕ್ ಮಾಡಿದ ಮೈಕಲ್. ಬಿಟ್ಕಾಯಿನ್ ಪತನ ಕೇವಲ ಕ್ರಿಪ್ಟೋ ಕರೆನ್ಸಿಗೆ ಮಾತ್ರ ಸೀಮಿತ ಅಲ್ಲ, ಇದು ಚಿನ್ನ ಬೆಳ್ಳಿಯಂತಹ ಸಾಂಪ್ರದಾಯಿಕ ಹೂಡಿಕೆಗಳ ಮೇಲೆ ಪ್ರಭಾವ ಬೀರುತ್ತೆ. ಬಿಟ್ಕಾಯಿನ್ ನಲ್ಲಿ ದೊಡ್ಡ ನಷ್ಟ ಬಂದ್ರೆ ಹೂಡಿಕೆದಾರರು ಆಸ್ತಿ ಮಾರಬಹುದು. ಬಿಟ್ಕಾಯಿನ್ ಈಗ ಪ್ರಧಾನ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖವಾದುದು. ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಆಗುವ ಬದಲಾವಣೆಗಳು ಮಾರ್ಕೆಟ್ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಬಿಟ್ಕಾಯಿನ್ ದರ $50,000 ಕುಸಿದ್ರೆ ಕೆಲವರು ದಿವಾಳಿ ಆಗಬಹುದು. ಟೋಕೋನೈಸ್ಡ್ ಮೆಟಲ್ಸ್, ಡಿಜಿಟಲ್ ಗೋಲ್ಡ್, ಸಿಲ್ವರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಕೂಡ ಕುಸಿಯಬಹುದು ಅಂತ ಹೇಳಿದ್ದಾರೆ. ಚಿನ್ನ ಬೆಳ್ಳಿಯ ದರ ಬಹಳ ಕ್ರಾಶ್ ಆಗ್ತಾ ಇದೆ. ಅಮೆರಿಕನ್ ಇನ್ವೆಸ್ಟರ್ ಮೈಕಲ್ ಬರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕನ್ ಇನ್ವೆಸ್ಟರ್ ಮೈಕಲ್ ಬರಿ ಈಗ ವಾರ್ನಿಂಗ್ ಕೊಟ್ಟಿರುವಂತದ್ದು ಇಡೀ ಜಗತ್ತಿಗೆ ಇದರಿಂದ ಟೆನ್ಷನ್ ಆಗ್ತಾ ಇದೆ. ಅವರ ವಾರ್ನಿಂಗ್ ನಿಂದ ಇಡೀ ಜಗತ್ತು ಟೆನ್ಷನ್ ನಲ್ಲಿರುವಂತಾಗಿದೆ. ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಜಾಗತಿಕ ಆರ್ಥಿಕ ಮಾರ್ಕೆಟ್ನಲ್ಲಿ ಭಾರೀ ಕಳವಳ ಕೂಡ ವ್ಯಕ್ತವಾಗ್ತಾ ಇದೆ. ಚಿನ್ನ ಬೆಳ್ಳಿ ದರ ಪತನಕ್ಕೂ ಕೂಡ ಬಿಟ್ಕಾಯಿನ್ ಪತನಕ್ಕೆ ಲಿಂಕ್ ಅನ್ನ ಮಾಡಿದ್ದಾರೆ ಮೈಕಲ್ ಅವರು. ಹಾಗಾಗಿ ಬಹಳ ಟೆನ್ಷನ್ ಕೂಡ ಆಗ್ತಾ ಇದೆ ಇಡೀ ಜಗತ್ತಿಗೆ. ಬಿಟ್ಕಾಯಿನ್ ಪತನ ಕೇವಲ ಕ್ರಿಪ್ಟೋ ಕರೆನ್ಸಿಗೆ ಮಾತ್ರ ಸೀಮಿತ ಅಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಚಿನ್ನ ಮತ್ತೆ ಬೆಳ್ಳಿಯಂತಹ ಸಾಂಪ್ರದಾಯಿಕ ಹೂಡಿಕೆಗಳ ಮೇಲೂ ಕೂಡ ಇದು ಪ್ರಭಾವವನ್ನ ಬೀರುತ್ತೆ ಅಂತ ಸದ್ಯಕ್ಕೆ ಮೈಕಲ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಬಿಟ್ಕಾಯಿನ್ ನಲ್ಲಿ ದೊಡ್ಡ ನಷ್ಟ ಏನಾದ್ರು ಬಂದ್ರೆ ಹೂಡಿಕೆದಾರರು ಆಸ್ತಿಯನ್ನ ಮಾರ್ಕೊಳ್ಳಬೇಕಾಗತ್ತೆ. ಅದರ ಜೊತೆಗೆ ಬಿಟ್ಕಾಯಿನ್ ಈಗ ಪ್ರಧಾನ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಆಗಿದೆ. ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಆಗುವ ಬದಲಾವಣೆಗಳು ಮಾರ್ಕೆಟ್ ಮೇಲೆ ಪ್ರಭಾವ ಬೀರುತ್ತೆ. ಈಗ ಕ್ರಿಪ್ಟೋ ಬಗ್ಗೆ ನಾವು ಮಾತನಾಡ್ತಾ ಹೋದ್ರೆ ಬಿಟ್ಕಾಯಿನ್ ಪತನ ಕೇವಲ ಕ್ರಿಪ್ಟೋ ಕರೆನ್ಸಿಗೆ ಮಾತ್ರ ಸೀಮಿತ ಅಲ್ವಂತೆ. ಓವರಾಲ್ ಮಾರ್ಕೆಟ್ ಅಂದ್ರೆ ಜಾಗತಿಕ ಆರ್ಥಿಕ ಮಾರ್ಕೆಟ್ನಲ್ಲೂ ಕೂಡ ಭಾರಿ ಬದಲಾವಣೆಗಳಾಗುತ್ತೆ. ಕೇವಲ ಇವಾಗ ಬಿಟ್ಕಾಯಿನ್ ಮೇಲೆ ಮಾತ್ರ ಇದು ಎಫೆಕ್ಟ್ ಆಗ್ತಾ ಇತ್ತು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ, ಆದ್ರೆ ಅದು ಸತ್ಯ ಅಲ್ಲ ಅಂತ ಮೈಕಲ್ ಅವರು ಹೇಳಿದ್ದಾರೆ. ಕಂಪ್ಲೀಟ್ ಏನೀಗ ಆರ್ಥಿಕ ಪರಿಸ್ಥಿತಿಯ ಮೇಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಇದರಿಂದ ಈಗ ಜಗತ್ತಿನಲ್ಲಿ ಬಹಳ ಟೆನ್ಷನ್ ನಲ್ಲಿದ್ದಾರೆ. ಯಾಕೆಂತಂದ್ರೆ ಪ್ರತಿಯೊಂದರ ಮೇಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಒಂದು ಚಿನ್ನ ಬೆಳ್ಳಿಯ ರೇಟ್ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮಾರ್ಕೆಟ್ ನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ಆಗುವ ಬದಲಾವಣೆಗಳು ಮಾರ್ಕೆಟ್ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಮಾರ್ಕೆಟ್ ನಲ್ಲಿ ಪ್ರಭಾವ ಬೀರುತ್ತೆ ಅಂತಂದ್ರೆ ಚಿನ್ನ ಬೆಳ್ಳಿಯ ರೇಟ್ ಮೇಲೂ ಕೂಡ ಅದು ಪ್ರಭಾವ ಬೀರುತ್ತೆ. ಆರ್ಥಿಕ ಪರಿಸ್ಥಿತಿಯ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಒಂದು ವೇಳೆ ಮಾರ್ಕೆಟ್ ನಲ್ಲಿ ಹೂಡಿಕೆ ಕುಸಿತ ಕೂಡ ಆಗಬಹುದು. ಸಾಕಷ್ಟು ಬದಲಾವಣೆಗಳಾಗುತ್ತೆ. ಕೇವಲ ಈ ಒಂದು ಚಿನ್ನ ಬೆಳ್ಳಿಯ ರೇಟ್ ಹೆಚ್ಚಳ ಆಗೋದು ಕಡಿಮೆ ಆಗೋದು ನಾವು ನೋಡ್ತಾ ಹೋದ್ರೆ ಈಗ ಕ್ರಿಪ್ಟೋ ಕರೆನ್ಸಿ ಮಾತ್ರ ಸೀಮಿತ ಆಗಿಲ್ಲ. ಈ ಒಂದು ಬಿಟ್ಕಾಯಿನ್ ಪತನ ಆಗ್ಲಿಕ್ಕೆ ಸಾಕಷ್ಟು ಬದಲಾವಣೆಗಳು ಮಾರ್ಕೆಟ್ನಲ್ಲಿ ಆಗೋದ್ರಿಂದ ಪ್ರತಿಯೊಂದರ ಮೇಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಕೇವಲ ಚಿನ್ನ ಬೆಳ್ಳಿ ಅಷ್ಟೇ ಅಲ್ಲ, ಬೇರೆ ಬೇರೆ ಏನಿದಾವೆ ಉದ್ಯಮ ಆಗಿರಬಹುದು ಅಥವಾ ಬೇರೆ ಬೇರೆ ಏನು ಮಾರ್ಕೆಟ್ನಲ್ಲಿ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿದ್ದಾವೆ ಅದೆಲ್ಲದರಲ್ಲೂ ಕೂಡ ವೇರಿಯೇಷನ್ಸ್ ಆಗುತ್ತೆ. ಆ ರೀತಿಯಾಗಿ ಈಗ ಮೈಕಲ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಆಗುವ ಬದಲಾವಣೆಗಳು ಮಾರ್ಕೆಟ್ ಮೇಲೆ ಪ್ರಭಾವ ಬೀರುತ್ತಂತೆ. ಬಿಟ್ಕಾಯಿನ್ ಈಗ ಪ್ರಧಾನ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿದೆ. ಹಾಗಾಗಿ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಬಿಟ್ಕಾಯಿನ್ ದರ $50,000 ಏನಾದ್ರು ಕುಸಿದ್ರೆ ಕೆಲವರು ದಿವಾಳಿ ಆಗಬಹುದು. ಯಾಕೆಂತಂದ್ರೆ ಸಾಕಷ್ಟು ಹೂಡಿಕೆ ಮಾಡಿರ್ತಾರೆ. ಡಿಜಿಟಲ್ ಗೋಲ್ಡ್, ಸಿಲ್ವರ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಒಂದು ಡಿಜಿಟಲ್ ಗೋಲ್ಡ್ ಮತ್ತೆ ಸಿಲ್ವರ್ ಮೇಲೆ ಇತ್ತೀಚೆಗೆ ಸಾಕಷ್ಟು ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಇನ್ವೆಸ್ಟ್ ಮಾಡೋದ್ರಿಂದ ಒಳ್ಳೇದು ಕೂಡ ಇದೆ, ಅದ್ರ ಜೊತೆಗೆ ಲಾಸ್ ಕೂಡ ಆಗಬಹುದು. ಅದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ಇತ್ತೀಚೆಗೆ ನಾವು ನೋಡ್ತಾ ಹೋದ್ರೆ ಈಗ ಎಲ್ಲೇ ನೋಡಬಹುದು ನೀವು ಡಿಜಿಟಲ್ ಚಿನ್ನ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಡಿಜಿಟಲ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಇನ್ವೆಸ್ಟ್ ಮಾಡೋದು ಒಳ್ಳೇದೇ, ಆದ್ರೆ ಮಾರ್ಕೆಟ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅದರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಮಗೆ ಲಾಭ ಬರುತ್ತಾ ಅಥವಾ ನಷ್ಟ ಆಗುತ್ತಾ, ಬಿಟ್ಕಾಯಿನ್ ನಲ್ಲಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆದ್ರೆ ಅಥವಾ ಏನಾದರೂ ಬಿಟ್ಕಾಯಿನ್ ನಲ್ಲಿ ಕುಸಿತ ಆದ್ರೆ ಅದೆಲ್ಲವೂ ಕೂಡ ಮ್ಯಾಟ್ರ್ ಆಗತ್ತೆ.